ವಿರುದ್ಧ ಇದ್ದಾರೆ. ಅವರಿಗೆ ಈ ಸಮೀಕ್ಷೆನೇ ಆಗಬಾರ್ದು. ಭಾರತೀಯ ಜನತಾ ಪಾರ್ಟಿ ಈ ಸಮೀಕ್ಷೆಯ ವಿರುದ್ಧ ಇದ್ದಾರೆ. ವಿರುದ್ಧ ಇದೀವಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅವರು? ಗೊಂದಲ ಸೃಷ್ಟಿ ಮಾಡಿ ಜನರ ದಾರಿ ತಪ್ಪಿಸಿ ಏನೇನೋ ಸುಳ್ಳಿನ ಮಾತುಗಳನ್ನೆಲ್ಲ ಆಡಿಸಿ ಜನರಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅನೇಕ ಕಡೆ ಬಿಜೆಪಿ ಕಾರ್ಯಕರ್ತರು ಸಮೀಕ್ಷೆಯಲ್ಲಿ ನೀವು ಅವ್ರ ಮನೆಗೆ ಬಂದಾಗ ನೀವು ಅದಕ್ಕೆ ನೀವು ಒಪ್ಕೋಬೇಡಿ, ಅವ್ರನ್ನ ಮನೆಯಿಂದ ಆಚೆ ಕಳಿಸಿ ಅಂತ ಅವ್ರ ಕಾರ್ಯಕರ್ತರು ಅನೇಕ ಕಡೆ ಹೇಳ್ತಾ ಇದ್ದಾರೆ. ಅಂದರೆ ಬಿಜೆಪಿಯವರು ಈ ಸಮೀಕ್ಷೆ ವಿರುದ್ಧ. ಯಾಕಂತ ಹೇಳಿದ್ರೆ ಅವರು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತ ವರ್ಗ ಮತ್ತು ಬಡ ವರ್ಗದ ಪರವಾಗಿ ಯಾವತ್ತೂ ಕೂಡ ಅವ್ರ ಇತಿಹಾಸದಲ್ಲೇ ಮಾಡಿಲ್ಲ. 100 ವರ್ಷ ಇತಿಹಾಸ ಹೇಳಿದ್ರಲ್ಲ RSS, ಯಾವತ್ತಾದರೂ ಈ ಥರ ಪ್ರಗತಿಪರವಾದಂಥ ಯೋಚನೆ 100 ವರ್ಷದಲ್ಲಿ RSS ಮಾಡಿದ್ದು. ಯಾವ ಒಂದು ಹಿಂದೂ ರಿಫಾರ್ಮ್ ಕೋಡ್ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡದೇ ಇರ್ತಕ್ಕಂಥದ್ದಕ್ಕೆ ಅವತ್ತಿನ ಜನಸಂಖ್ಯೆ ಮುಖ್ಯ ಕಾರಣ. ಮತ್ತು ಅವ್ರು ಭಾಳ ವಿರೋಧ ಆಯಿತು. ಪಾಸ್ ಆದಾಗಲೂ ಕೂಡ ವಿರೋಧ ಆಯಿತು. ಅಂದರೆ ಸುಧಾರಣೆಗೆ ಅವ್ರ ಪರನೇ ಇಲ್ಲ. ಅದಕ್ಕೆ ನಿಜವಾದಂಥ ವಿಚಾರ ಅಂತ ಹೇಳಿದ್ರೆ ಬಿಜೆಪಿಗೆ ಈ ಸಮೀಕ್ಷೆ ಆಗಬಾರ್ದು, ಮಾಹಿತಿಗಳು ಹೊರಗೆ ಬರಬಾರ್ದು, ಯಾರ ಸ್ಥಿತಿಗತಿ ಏನು ಅಂತ ಗೊತ್ತಾಗಬಾರ್ದು, ಯಾರ್ದು ಪರಿಸ್ಥಿತಿ ಚೆನ್ನಾಗಿದೆ, ಯಾರು ಚೆನ್ನಾಗಿಲ್ಲ ಅಂತ ಸಾರ್ವಜನಿಕರಿಗೆ ಗೊತ್ತಾಗಬಾರ್ದು. ಯಾಕೆಂದರೆ ಇವ್ರದ್ದು ಜನರನ್ನ ಮರಳು ಮಾಡ್ತಕ್ಕಂಥ ನೀತಿನೇ ಅವ್ರದ್ದು ಹೊರತು ನಿಜಾಂಶ ಮೇಲೆ ಯಾವತ್ತೂ ರಾಜಕಾರಣ ಮಾಡಲ್ಲ, ಭಾವನೆಗಳ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದು ಬಿಜೆಪಿ. ಅದಕ್ಕೆ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಮೊನ್ನೆನೂ ಕೂಡ ಕೇಂದ್ರದಲ್ಲಿ ಚರ್ಚೆಗಳಾದಾಗ ಕರ್ನಾಟಕ ರಾಜ್ಯನೇ ಅತಿ ಹೆಚ್ಚು ಇವತ್ತು ಪರೀಕ್ಷೆಗಳು ಮಾಡ್ತಾ ಇರತಕ್ಕಂಥದ್ದು, ತಪಾಸಣೆ ಮಾಡ್ತಾ ಇರೋಂಥದ್ದು ಮತ್ತು ಇಲ್ಲಿಯ ಒಂದು ಯಾರು ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡ್ತಾರೋ ಅತಿ ಹೆಚ್ಚು ಮಾಡ್ತಾ ಇರೋದು ಕರ್ನಾಟಕನೇ. ಸೊ ಕರ್ನಾಟಕ ಮಾದರಿಯಲ್ಲಿ ಬೇರೆ ರಾಜ್ಯಗಳು ಕೂಡ ಮಾಡಬೇಕು ಅಂತ ಕೇಂದ್ರ ಡ್ರಗ್ ಕಂಟ್ರೋಲ್ ಅಥಾರಿಟಿಯವರು ಬೇರೆ ಜಿಲ್ಲೆಯ ರಾಜ್ಯಗಳು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇದರಲ್ಲಿ ನೆಟ್ವರ್ಕ್ ಆಗುವುದು ನಾನು ಹೇಳಿರುವಂಥದ್ದು. ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಂಪರ್ಕ ಇರಬೇಕು. ಒಂದು ಕೇಂದ್ರದ ವೆಬ್ಸೈಟನ್ನು ಮಾಡಿ ಎಲ್ಲೇ ಏನೇ ಒಂದು ಈ ಥರ ಒಂದು ಘಟನೆಗಳಾದಾಗ ಅದು ಇಷ್ಟು ಕೆಲವು ಸಂದರ್ಭದಲ್ಲಿ ಡ್ರಗ್ ಫೇಲ್ ಆಗಿರ್ತದೆ, ಏನೋ ಯಾರು ಸಾವಪ್ಪಿರೋದಿಲ್ಲ, ಅದು ಡ್ರಗ್ ಫೇಲಿಯರ್ ಆಗಿರ್ತದೆ, ಅದು ನಮ್ಮ ಮಾಹಿತಿಗೆ ಬರೋದಿಲ್ಲ. ಅದಕ್ಕೆ ಸೆಂಟ್ರಲ್ ವೆಬ್ಸೈಟಲ್ಲಿ ಮಾಡಿ ಅಂತ ಹೇಳಿದ್ಮೇಲೆ ಅವರಿಗೆ ಸೆಂಟ್ರಲ್ ವೆಬ್ಸೈಟನ್ನು ಹಾಕ್ತಾ ಇದ್ದಾರೆ. ಇನ್ನೂ ಅದು ಸರಿಯಾದ ರೀತಿಯಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥ ರೀತಿಯಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಹೇಳಿದ್ದೀನಿ. ಸರ್, ಈ ಒಂದು ಘಟನೆಯಿಂದ ರಾಜ್ಯದಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಸಿನ್ ಅನ್ನು ಹೋಗ್ತಾ ಇರೋ ವಿಚಾರ ಬೇರೆ. ಅದು ಖಂಡಿತವಾಗಿಯೂ ಈಗಾಗಲೇ ಅದನ್ನು ನಿಯಂತ್ರಣ ಮಾಡಬೇಕು. ನಮ್ಮ ಔಷಧಿ ಮಾರಾಟ ಮಾಡ್ತಕ್ಕಂಥ ಏನು ಮಳಿಗೆಗಳಿದೆ ಅವರುಗಳು ಪ್ರಿಸ್ಕ್ರಿಪ್ಷನ್ ಅದರಲ್ಲೂ ಕೂಡ ಆ್ಯಂಟಿಬಯೋಟಿಕ್ಸು ಮತ್ತು ಅನೇಕ ಏನು ಸ್ವಲ್ಪ ಹೆಚ್ಚು ಒಂದು ಮೌಲ್ಯ ಮತ್ತು ಹೆಚ್ಚು ಆರೋಗ್ಯದ ಪರಿಣಾಮ ಬೀರುವಂಥದ್ರ ಬಗ್ಗೆಯೂ ಇದರ ಪ್ರಿಸ್ಕ್ರಿಪ್ಷನ್ ಮಾಡಲೇಬಾರ್ದು. ಇದೆಲ್ಲ ಇದೆ, ಅದು ಬೇರೆ ಪ್ರಕ್ರಿಯೆ, ಇದು ಬೇರೆ ಪ್ರಕ್ರಿಯೆ. ಲಾಸ್ಟ್ ಸರ್, ಈ ಪ್ರಹ್ಲಾದ್ ಜೋಶಿ ಅವರು